ಮೈನೋಣ ಹಿಂಗೆ ಕೂತಾನ ಯಮದಣ್ಣನ ಮ್ಯಾಲ. ನಮಸ್ಕಾರ ಎಲ್ಲ ದೊಡ್ಡ ಮಂದಿ ಹೆಂಗದಿರಿ. ಬಂದ್ವಿ ಈಗ ಹೊಸ ಬ್ಲಾಗ್ ಕೂಡ. ಇವತ್ತು ನಾವು ಹೊಂಟಿವಿ ಬಿಜಾಪುರಕ್ಕೆ ಮೈನೋಣನ ಕೂಡಿ. ಅಲ್ಲಿ ನೋಡಿ ಸೀದಾ ಮುಂದೆ ಹಂಗೆ ದಾರಿ ಪೂರಾ ಎಕ್ದಮ್ ಕ್ಲೈಮೇಟ್ ಮಸ್ತ್ ಇತ್ತು. ಅಲ್ಲಿಂದ ಬಂದೇನೈತಿ ಫಾಸ್ಟ್ ಪೆಟ್ರೋಲ್ ಹಾಕಿದ್ವಿ, ಗಾಡಿ ಖಾಲಿ ಆಗಿತ್ತು. ಅಲ್ಲಿಂದ ಹೊಂಟಿವಿ ನೋಡ್ರಿ ಗೋಲ್ಗುಮಟ್ ಮುಂದೆ ಆಯ್ಸಿ ಸೀದಾ ಸಂಧ್ಯಾಗ ಆಯ್ಸಿ ತಾಜ್ ಚಾ ಅಂಗಡಿಗೆ ಬಂದ್ವಿ. ಯಾಕೆ ಫಸ್ಟ್ ಇಂಪಾರ್ಟೆಂಟ್ ಚಾ ಕುಡಿಬೇಕು, ಬಾಕಿ ಕೆಲಸ ಆಮೇಲೆ. ಫಸ್ಟ್ ಬಂದು ಇಲ್ಲಿ ಇವರು ಬಾಯಾಳಿಕೆ ಮಾಡಿ ಚಾ ಕುಡಿದ್ವಿ ಇಬ್ಬರು ಮಾಡಿ ನಿಂತು. ಇವ್ರು ಆಫೀಸ್ ಬಂದಿವಿ ನೋಡ್ರಿ. ಯಾಕಂದ್ರೆ ಇವ್ರು ಸೌದಿಗೆ ಹೋಗ್ಲಾಗತ್ತಾರೆ 2 ವರ್ಷ ಆಯಿತು, ಇವತ್ತಿನವರೆಗೂ ಹೋಗಿಲ್ಲ. ಅಂದರೂ ಇಂಟರ್ವ್ಯೂ ಕೊಡ್ಲಾಕ ಬಂದರು. ಅಲ್ಲಿಂದ ಇವ ಹೆಮ್ಮದಣ್ಣ ನೋಡ್ರಿ ಹೆಂಗೆ ಮಾಡಾಕತ್ತಿದ, ಅಲ್ಲಿಂದ ಮೈನೋಣ ನೋಡ್ರಿ ಹೆಂಗೆ ನೋಡಾಕ್ತಾನ. ಅಲ್ಲಿ ನೋಡ್ಕೊ ಸೀದಾ ಹೊರಗೆ ಬರ್ತೀವಿ. ಪುಣ್ಯಾತ್ಮ ನಮ್ಮ ಹೆಮ್ಮದಣ್ಣ 2 ರೂಪಾಯಿ ಕೊಟ್ಟ ಆಯಿಗೆ. ಅದು ನೋಡಿ ಎಲ್ಲರೂ ನಗಲಾಕತ್ರು. ಅಲ್ಲಿಂದ ಸೀದಾ ಮತ್ತೆ ತಾಜಿಗೆ ಬಂದು ಚಾ ಕುಡಿದ್ವಿ. ಎಲ್ಲರೂ ಕೂಡಿ ಚಾ ಕುಡ್ಲಾಗತ್ತೀವಿ ನೋಡ್ರಿ ಹೆಂಗೆ ಕುಡ್ಲಾಗತ್ತೀವಿ. ಅಲ್ಲಿಂದ ಹೊರಗೆ ಬಂದ್ವಿ ನೋಡ್ರಿ. ಹೊರಗೆ ಬಂದೇನೈತಿ ಫಸ್ಟ್ ಇವ್ರದ್ದು ಮಾಲ್ ಮೆಟೀರಿಯಲ್ ತೊಗೊಂಡು ಆಫೀಸ್ಗೆ ಹೋಗ್ತೀವಿ. ಮೈನೋಣ ನೋಡ್ರಿ ಹೆಂಗೆ ಕೂತಾನೆ ಹೆಮ್ಮದಣ್ಣ ಮೇಲೆ. ಅಲ್ಲಿಂದ ಸೀದಾ ಹೊರಗೆ ಬಂದ್ವಿ ನೋಡ್ರಿ. ಯಾಕಂದ್ರೆ ಹೊಂಟಿ ಊರಿಗೆ. ಅಲ್ಲಿಂದ ಮೊದಲು ತಾಂಡಾಗ ಬಂದೇನೈತಿ ಸ್ಟಿಂಗ್ ತೊಗೊಂಡ್ವಿ. 2 ಸ್ಟಿಂಗ್ ತೊಗೊಂಡು ಶಿಸ್ತು ಕುಡ್ಕೋತ ಹೊಂಟಿವಿ ನೋಡ್ರಿ ಊರ ಕಡೆ. ಅಲ್ಲಿಂದ ಏನೈತಿ ಬಂದಿವ ಮೈನೋಣ ಬಸ್ ದಾರಿ ಬತ್ತಂತ ಟಾಟಾ ಮಾಡಿ ಹೊಂಟ ನೋಡ್ರಿ. ಬಸ್ನಾಗ ಕೂತು ನೋಡ್ರಿ ಹೋಯ್ತು ಬಸ್. ಅವ್ನು ನೋಡ್ಕೋತ ನಾನು ನಿಂತಿದ್ದೆ, ಬಸ್ ಹೋಯ್ತು. ನಾವು ಬಂದ್ವಿ ನೋಡ್ರಿ ಮನೆಗೆ. ಬ್ಲಾಗ್ ಹೆಂಗೆ ಹೇಳ್ರಿ, ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋ ಹೊಸ ಬ್ಲಾಗ್ನಾಗ.